ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಧಾಕರ್ ಮಾತಾಡ್ತಾ ಇದ್ದೀನಿ. ಸೊ ಯೂಶಲಿ ನಾನು ಎಲ್ಲಾ ಲ್ಯಾಂಗ್ವೇಜಸ್ ಸಿನಿಮಾಸ್ ನೋಡ್ತಾ ಇರ್ತೀನಿ. ಯಾವ್ದಾದ್ರು ಒಳ್ಳೆ ಸಿನಿಮಾ ಇದೆ ಅಂತ ರಿವ್ಯೂಸ್ ಬರುತ್ತೋ ಅದೆಲ್ಲ ಸಿನಿಮಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸೊ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನಾನು ಪೋಸ್ಟ್ ಮಾಡ್ತೀನಿ, ಅಂದ್ರೆ ಸ್ಟೋರಿಗೆ ಏನಾದ್ರು ಹಾಕ್ತೀನಿ, ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ. ಸಿನಿಮಾ ಚೆನ್ನಾಗಿಲ್ಲ, ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಪೋಸ್ಟೇ ಮಾಡಲ್ಲ. ಯಾಕೆಂದ್ರೆ ನನ್ಗೆ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಇಷ್ಟ ಆಗಿರೋ ಸಿನಿಮಾ ಇನ್ನೊಬ್ರಿಗೆ ಯಾರಿಗೂ ಇಷ್ಟ ಆಗ್ಬೋದೇನೋ, ನಾನು ಯಾಕೆ ನೆಗೆಟಿವಿಟಿ ಕ್ರಿಯೇಟ್ ಮಾಡೋದು ಅಂತ ನಾನು ಪೋಸ್ಟ್ ಮಾಡಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಒಂದು ಸಿನಿಮಾ ಡಿಸ್ಟರ್ಬ್ ಮಾಡ್ಬಿಟ್ಟು, ಅಂದ್ರೆ ನೈಟ್ ನೋಡ್ಕೊಂಡ್ ಬಂದ್ಮೇಲೆ ನೈಟ್ ಎಲ್ಲ ಅದ್ರ ಬಗ್ಗೆನೇ ಥಾಟ್ಸ್. ಅಷ್ಟು ವರ್ಷ ಒಂದು ಸಿನಿಮಾ ಮಾಡಿದ್ದಾರೆ, ಅದೇ ಮಾರ್ಟಿನ್. ಫಸ್ಟ್ ಆಫ್ ಆಲ್ ಏನು ಅಂದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದನ್ನ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ಇವರೇ ಡಿಸೈಡ್ ಆಗಿದ್ದಾರೆ. ಆದ್ರೆ ಅದೇನ್ ಪ್ಯಾನ್ ಇಂಡಿಯಾ ಮಾಡೋಂಥದ್ದು ಒಂದು ಡೀಸೆಂಟ್ ಕತೆ, ಅದು ಎಕ್ಸ್ಟ್ರಾರ್ಡಿನರಿ ಕತೆ ಏನಲ್ಲ. ಸೊ ಅದು ಕೆಜಿಎಫ್ ನ ಸ್ಪೂಫ್ ತರ ಮಾಡಕ್ ಹೋಗವ್ರೆ. ಕೆಜಿಎಫ್ ಸ್ಪೂಫ್ ತರ ಮಾಡಿದ್ರೆ ನಿಮ್ಗೆ ಕಬ್ಜಾ ಸಿಗುತ್ತೆ, ಕಬ್ಜಾನೇ ಸ್ಪೂಫ್ ಮಾಡಿದ್ರೆ ಮಾರ್ಟಿನ್ ಅಂದ್ಕೊಳ್ಳಿ. ಆ ತರ ಮಾಡಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸಿನಿಮಾ ಮ್ಯೂಸಿಕ್ ಅದ್ರ ಸಂಬಂಧನೇ ಇಲ್ಲ. ಏನೋ ಒಟ್ನಾಗೆ ದಡಬಡ 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 ಅಂತ ಥಿಯೇಟರ್ ಅಲ್ಲಿ ಸೌಂಡ್, ಕಿವಿ ಕಿತ್ತೋಗಂಗ್ ಸೌಂಡ್, ಇರಿಟೇಷನ್, ಆ ತರ ಸುಮ್ನೆ ಮ್ಯೂಸಿಕ್ ಹಾಕಿರೋದು. ಸಂಬಂಧನೇ ಇಲ್ಲ ಸೀನ್ಸ್ಗೆ, ಆ ಎಲಿವೇಶನ್ಸ್ಗೆ ಏನಕ್ಕೂ ಸಂಬಂಧ ಇಲ್ಲ. ಅಂಡ್ ಕ್ಯಾರೆಕ್ಟರೈಸೇಷನ್ ಅಂತೂ ನೋಡಿದ್ರು ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್. ಸರ್ಜಾ ಫ್ಯಾನ್ಸ್ ಅವರು ಬೇಜಾರ್ ಮಾಡ್ಕೋಬಿಡಿ, ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಸಿನಿಮಾ ಆ ಕ್ಯಾರೆಕ್ಟರೈಸೇಷನ್ ಅಂತೂ ಅದು ಕಂಪ್ಲೀಟ್ ಫೇಲ್ಯೂರ್. ಒಂದೇ ತರ ಆಕ್ಟಿಂಗು, ಅದೇನ ಏನದ ಆಕ್ಟಿಂಗ್ ನೋಡ್ತಾ ಇದ್ರೆ ಕೆಲವೊಂದು ಸೀನ್ಸ್ ಅಲ್ಲಿ ಆಡಿಯನ್ಸ್ ನಗ್ತಾ ಇದಾರೆ ನೋಡ್ಬಿಟ್ಟು. ಅದು ನೈಟ್ ಶೋ ಅಲ್ಲಿ ಜನ ತುಂಬಿದ್ದಾರೆ, ನಗ್ತಾ ಇದಾರೆ. ಸಂಬಂಧನೇ ಇಲ್ಲ ಸೀನ್ಸ್ ಏನಿಲ್ಲ. ಒಂದು ಸಿನಿಮಾ ಈ ತರ ಒಂದು ಸಿನಿಮಾ ಮಾಡ್ಬೋದಂತ ತಲೆನೋವು ಬಂದ್ಬಿಡುತ್ತೆ, ಆ ತರ ಸಿನಿಮಾ. ಆಮೇಲೆ ಜನಗಳಿಗೆ ಮೋಸ ಮಾಡೋದು ಫಸ್ಟ್ ಸ್ಟಾಪ್ ಮಾಡಬೇಕು. ಬೆಳಿಗ್ಗೆ ಬುಕ್ ಮೈ ಶೋ ಅಲ್ಲಿ ನಾನು ಶೋ ಓಪನ್ ಮಾಡಿ ನೋಡಿದೀನಿ, ಎಲ್ಲ ಕಂಪ್ಲೀಟ್ ಗ್ರೀನ್ ಇತ್ತು. ಸೊ ಹೋಗ್ತಾ 10 ಗಂಟೆಗೆ ಏನ್ ಮಾಡಿದ್ರು, ಎಲ್ಲಾ ಶೋಸ್ ಫುಲ್ ಹೌಸ್ಫುಲ್, ಬರೀ 1 ಟಿಕೆಟ್ 2 ಟಿಕೆಟ್ ಅವೈಲೇಬಲ್ ತೋರಿಸ್ತಾ ಇದೆ. ಸರಿ ಆಯ್ತು, ಇರ್ಬೋದೇನೋ ಜನ ಸೇರ್ತಾ ಇರ್ಬೋದೇನೋ ಅಂತ ನಾನು ಥಿಯೇಟರ್ ಹತ್ರ ಹೋದಾಗ ಥಿಯೇಟರ್ ಅವ್ರನ್ನ ಕೇಳಿದ್ರೆ ಥಿಯೇಟರ್ ಅವ್ರು ಹೇಳ್ತಾ ಇದಾರೆ, ಸರ್ ಎವ್ರಿ ಶೋ ಒಂದು 200-300 ಟಿಕೆಟ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ ಸಿನಿಮಾ ಅವರು ಬುಕ್ ಮಾಡಿಸ್ತಾ ಇದಾರೆ ಅಂತ. ಸೊ ಈ ತರ ಎಲ್ಲ ನೀವು ಓಕೆ, ಇದು ಎಲ್ಲಾ ಹೀರೋಗಳು ಸಿನಿಮಾ ಇದೊಂಥರ ಪಬ್ಲಿಸಿಟಿನೇ, ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಆದ್ರೆ ಏನ್ ಈ ತರನ ಹಿಂಗ್ ಮೋಸ ಮಾಡಿ ಏನ್ ಪ್ರಯೋಜನ ಹೇಳಿ? ಸಿನಿಮಾ ಹೊರಗಡೆ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾನ ಮರ್ಯಾದೆ ತೆಗಿತಾ ಇದ್ದೀರಾ. ನೀವು ಹೋಗಿ ಆ ತೆಲುಗು ರಿವ್ಯೂವರ್ಸ್ ನೋಡಿ, ಹಿಂದಿ ರಿವ್ಯೂವರ್ಸ್ ನೋಡಿ, ಈ ತರ ಒಂದು ಕಚಡ ಸಿನಿಮಾನ ಯಾಕೆ ಮಾಡ್ತಾರೆ ಅಂತ ರಿವ್ಯೂಸ್ ಆಗ್ತಾ ಇದಾರೆ. ಅವ್ರು ಏನೋ ಕಷ್ಟ ಬಿದ್ದು ಕೆಜಿಎಫ್ ಕಾಂತಾರದಿಂದ ಏನೋ ಒಂದು ಕನ್ನಡ ಸಿನಿಮಾನ ಒಂದು ಇಡೀ ದೇಶ ನೋಡೋ ತರ ಮಾಡಿದ್ರೆ, ನೀವ್ ಈ ತರ ಸಿನಿಮಾ ಮಾಡಿದ್ರೆ ಯಾರು ನೋಡ್ತಾರೆ? ಇರೋ ಮರ್ಯಾದಿನೂ ಹೋಗಲ್ವಾ? ಇವಾಗ ನಾನೇ ನನ್ನ ಫ್ರೆಂಡ್ಸ್ ತೆಲುಗು ತಮಿಳ್ ಯಾರೋ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆ ಹೆಂಗ್ ರೆಫರ್ ಮಾಡೋದು? ಈಗ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮಾಡಿರ್ತೀವಿ ಆ ಸಿನಿಮಾ ನೋಡ್ಮೇಲೆ ಅವರು ಏನಂತಾರೆ ನೀವು ಯೋಚನೆ ಮಾಡಿ. ಬೇಜಾರಾಗಿದ್ದ ವಿಷಯ ಮೇನ್ ಇದ್ರಲ್ಲಿ ಅಂದ್ರೆ, ಇದಕ್ಕೆ 80 ಕೋಟಿ 100 ಕೋಟಿ ಸಿನಿಮಾ ಹಾಕಿ ಆ ಪ್ರೊಡ್ಯೂಸರ್ ನ ಹಾಳು ಮಾಡ್ಬಿಟ್ಟಿದೀರಾ ಅಷ್ಟೇ. ಅವ್ರ ಈ ಸಿನಿಮಾದಿಂದ ಅಂತೂ ಏನು ಆಗಲ್ಲ ಅವ್ರಿಗೆ, 100% ಗ್ಯಾರಂಟಿ. ಸರಿನಾ? ಸೊ ಈಗ ಇದಕ್ 3 ವರ್ಷ 4 ವರ್ಷ ಟೈಮಿಂಗ್ಸ್, ಆ ಗ್ರಾಫಿಕ್ಸ್, ಏನ್ ಗ್ರಾಫಿಕ್ಸ್ ಕೊಡೋದು? ಯಾವನಾದ್ರೂ ಶಾರ್ಟ್ ಫಿಲ್ಮ್ ಮಾಡೋ ಗ್ರಾಫಿಕ್ಸ್ ಕೊಟ್ಟಿರೋ ಚೆನ್ನಾಗಿ ಮಾಡಿರೋರೇನೋ? ಸಂಬಂಧನೇ ಇಲ್ಲ. ಏನು ಗೊತ್ತಾಗ್ತಾ ಇದೆ, ಅದೆಲ್ಲ ಕಾರ್ಟೂನ್ಸ್, ಒಳ್ಳೆ ಗೇಮ್ ಪಬ್ಜಿ, ಫ್ರೀ ಫೈರ್. ಪಬ್ಜಿ ಅಷ್ಟು ಗ್ರಾಫಿಕ್ಸ್ ಇಲ್ಲ ಬಿಡಿ, ಪಬ್ಜಿಗೆಲ್ಲ ಕಂಪೇರ್ ಮಾಡ್ಬಾರ್ದು, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಗ್ರಾಫಿಕ್ಸ್. ಆ ತರ ಗ್ರಾಫಿಕ್ಸ್ ಸಂಬಂಧನೇ ಇಲ್ಲ. ಹೀರೋಯಿನ್ ಏನಕ್ಕೆ ಬರ್ತಾರೆ, ಚಿಕ್ಕಣ್ಣಂದ್ ಏನಕ್ಕೆ ಹಾಕೊಂಡವ್ರೆ, ಇವು ಎರಡೇ ಕ್ಯಾರೆಕ್ಟರ್ನ ಇಡೀ ಸಿನಿಮಾ ದಡ ಬಡ. ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರೈಸೇಷನ್ ಸರಿ ಇಲ್ಲ. ಏನ್ ಬಿಲ್ಡ್ ಮಾಡಿದಾರೆ ಅದು ಎಲ್ಲಾ ಸೀನಲ್ಲ ಅನ್ಕೊಂಡು ಏನದು. ಒಟ್ನಲ್ಲಿ ಒಂದು ವರ್ಸ್ಟ್ ಸಿನಿಮಾ. ನಾನು ಒಂದ್ 5-6 ಜನ ಸಿನಿಮಾ ಕರ್ಕೊಂಡು ಹೋಗಿದ್ದೆ. ಸಿನಿಮಾ ದೊಡ್ಡ ಸಿನಿಮಾ ಮಾಡಿದ್ದಾರೆ ಅಂತಾನೆ ಕರ್ಕೊಂಡು ಹೋಗಿದ್ದೆ. ಕಂಪ್ಲೀಟ್ ಡಿಸಪಾಯಿಂಟ್, ಕಂಪ್ಲೀಟ್ ಫೇಲ್ಯೂರ್ ಸಿನಿಮಾ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.